ಮಳೆಗಾಲದಲ್ಲಿ ಒಂದೆಲಗ ಅಥವಾ ತಿಮರೆ ಅಂತ ಹೇಳ್ತೇವೆ ನೋಡಿ, ಅದು ಸುಮಾರಾಗ್ತದೆ ಆಯಿತಾ. ಸೊ ನಮ್ಮ ಮನೇಲಿ ಇವತ್ತು ಸುಮಾರಿದಾಗಿದೆ. ಹಾಗೆ ಇದನ್ನು ನೋಡಿ ಇದರ ಚಟ್ನಿ ಮಾಡುವ ಅಂತ ನೆನಪಾಯಿತು. ಇದರ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ಸ್ಪೆಷಲಿ ಮೆಮರಿ ಪವರಿಗೆ ಇದು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಡಬೇಕು, ಭಾರಿ ಒಳ್ಳೆಯದಿದ್ದು. ಸೊ ನಾನು ನನ್ನ ಮಗನಿಗೆ ಇದರದ್ದು ಜ್ಯೂಸನ್ನು ತೆಗೆದು, ಅಂದರೆ ಇದರ ರಸವನ್ನು ತೆಗೆದು ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡ್ತೇನೆ ಬೆಳಿಗ್ಗೆ. ಮತ್ತು ಇದರ ಪುಡಿ ಮಾಡಿ ಸಹ ಅದನ್ನು ಜೇನುತುಪ್ಪಕ್ಕೆ ಹಾಕಿ ಕೊಡ್ಬೋದು, ಅಥವಾ ಮನೆಯಲ್ಲೇ ಇದ್ದರೆ ಫ್ರೆಶ್ ಸಿಕ್ಕಿದರೆ ಫ್ರೆಶ್ ಅದರ ರಸವನ್ನು ತೆಗೆದು ಜೇನುತುಪ್ಪಕ್ಕೆ ಹಾಕಿ ಮಕ್ಕಳಿಗೆ ಕೊಡ್ಬೋದು. ಹಾಗೆ BP ಶುಗರ್ ಇದ್ದವರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಮತ್ತು ಕೆಲವರಿಗೆ ನಿದ್ರೆ ಎಲ್ಲ ಬರೋದಿಲ್ಲ ನೋಡಿ, ಅಂಥವರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಇದನ್ನು ಬೇರು ಸಮೇತ ತೆಗಿಬೇಕು, ಬೇರು ಹಾಕಿದ್ರೇ ಆ ಟೇಸ್ಟ್ ಇರೋದು. ಸೊ ಎಲ್ಲದನ್ನ ಈಗ ಚೆಂದ ಮಾಡಿ ನೋಡಿ ಕ್ಲೀನ್ ಮಾಡಬೇಕು. ಅಂದರೆ ಬೇರಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರ್ತದಲ್ಲ, ಹಾಗಾಗಿ ಎಲ್ಲನೆಲ್ಲ ನೋಡಿ ಕ್ಲೀನ್ ಮಾಡಿ ತೆಗೆದಿಡುವ. ಸೊ ಸ್ವಲ್ಪ ತೆಗೆದಿದ್ದೇನೆ ಒಂದು ಹೊತ್ತಿಗೆ. ಈಗ ಬೆಳಿಗ್ಗೆ ನೀರು ದೋಸೆ ಜೊತೆ ಚಟ್ನಿ ಬೇಕಿತ್ತು, ಹಾಗಾಗಿ ಸ್ವಲ್ಪ ನಾನು ಇದನ್ನು ತೆಗೆದಿದ್ದೇನೆ. ಇದು ಒಂದು ಈ ಥರದ್ದು ಒಂದು ಬೇರು ಸಿಕ್ಕಿದರೆ ಸಾಕು. ನೀವು ಇದನ್ನು ನೆಟ್ಟರೆ ಸುಮಾರಾಗ್ತದೆ. ಒಂದು ಬೇರು ಸಿಕ್ಕಿದರೆ ನೀವು ಅದನ್ನು ನೆಟ್ಟರೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತದೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಇದಾಗ್ತದೆ. ಅಂದರೆ ಎಲ್ಲೆಲ್ಲಿ ಕೂಲ್ ಉಂಟು, ಎಲ್ಲಿ ನೀರಿನ ಅಂಶ ಎಲ್ಲ ಜಾಸ್ತಿ ಇದೆ, ಅಲ್ಲಿ ಆ ಪ್ಲೇಸಸಲ್ಲಿ ಇದು ಆಗ್ತದೆ. ಇದರ ಚಟ್ನಿ ತುಂಬ ಇಷ್ಟ ನನಗೆ. ಈಗ ಇದನ್ನು ರಫಾಗಿ ಕಟ್ ಮಾಡುವ, ಅಂದರೆ ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ನಾನು ಚಟ್ನಿ ಜಾರಿಗೆ ಹಾಕ್ತಾ ಇದ್ದೇನೆ. ರಫಾಗಿ ಸ್ವಲ್ಪ ಕಟ್ ಮಾಡಿದರೆ ಆಯಿತು, ನೀಟಾಗಿ ಏನು ಕಟ್ ಮಾಡಬೇಕಂತೇನಿಲ್ಲ, ಹೇಗೂ ನಾವು ಮಿಕ್ಸಿಗೆ ಹಾಕೋದಲ್ಲ. ಮತ್ತು ಇದು ಗ್ರೈಂಡರಲ್ಲಿ ರುಬ್ಬಿದರೆ ಭಾರಿ ಒಳ್ಳೆ ಟೇಸ್ಟ್ ಕಲ್ಲಲ್ಲಿ. ಬಟ್ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಹುಣಸೆ ಹುಳಿ, 2 ಹಸಿ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯಿತು. ಒಂದು 4 ಎಸಳು ಬೆಳ್ಳುಳ್ಳಿ, ಮತ್ತು ಇದಕ್ಕೆ ಸ್ವಲ್ಪ ನೀರು. ನಾನು ಉಪ್ಪು ಕೂಡ ಇವಾಗಲೇ ಹಾಕ್ತೇನೆ, ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪು ಹಾಕಿ, ಬೇಕಿದ್ದರೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತಂದರೆ ಆಯಿತು. ನೈಸಾಗಿ ರುಬ್ಬಿ ತರ್ತೇನೆ. ಕಾಯನ್ನು ಮತ್ತೆ ಹಾಕುವ, ಅಂದರೆ ಈ ಥರ ರುಬ್ಬಿ ಆದ ನಂತರ ಕಾಯನ್ನು ಹಾಕುವಾಗ ನಮಗೆ ಚಟ್ನಿ ಜಾರಲ್ಲಿ ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಓಕೆ, 1 ಕಪ್ಪಿನಷ್ಟು ಕಾಯನ್ನು ಹಾಕಿದ್ದೇನೆ. ಇದನ್ನು ರುಬ್ಬಿದರೆ ಚಟ್ನಿ ರೆಡಿ ಆಗುತ್ತೆ. ಈಗ ಒಗ್ಗರಣೆಗೆ ತೆಂಗಿನೆಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು ಕೆಂಪು ಮೆಣಸು, ಬ್ಯಾಡಿಗೆ ಮೆಣಸನ್ನು ತುಂಡು ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಸಿಂಪಲ್ ಒಗ್ಗರಣೆ ಕೊಡೋದು, ಸ್ಪೆಷಲ್ ಏನು ಮಾಡಲಿಕ್ಕಿಲ್ಲ, ಜಟ್ಪಟ್ ಅಂತ ಆಗಬೇಕು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಹಾಗೆ ನೋಡಿ ಮೆಣಸು ಹಾಕಿ ಈಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಚಟ್ನಿಗೆ ಹಾಕಿದರೆ ಆಯಿತು. ಒಗ್ಗರಣೆ ಹಾಕದೆ ಕೂಡ ಚಟ್ನಿಯನ್ನು ಸರ್ವ್ ಮಾಡ್ಬೋದು, ಬಟ್ ಒಗ್ಗರಣೆ ಹಾಕಿದರೆ ಟೇಸ್ಟ್ ಜಾಸ್ತಿ, ಹಾಗಾಗಿ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಮಿಕ್ಸ್ ಮಾಡಿದರೆ ರುಚಿಯಾದ ಆರೋಗ್ಯಕರವಾದ ತಿಮರೆ ಚಟ್ನಿ ಅಥವಾ ಒಂದೆಳಗದ ಚಟ್ನಿ ರೆಡಿಯಾಗಿದೆ. ಇದು ನಮ್ಮ ತಲೆ ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದೊಂದು ಹೆಲ್ದಿ ರೆಸಿಪಿ. ಸೊ ಈ ಸೀಸನಲ್ಲಿ ಇದನ್ನು ಟ್ರೈ ಮಾಡಲೇಬೇಕು ನೀವು. ನೀರು ದೋಸೆ ಜೊತೆ ತುಂಬ ಒಳ್ಳೆಯದಾಗ್ತದೆ, ತುಂಬ ಸೂಟ್ ಆಗ್ತದೆ ಈ ಚಟ್ನಿ. ವಾವ್! ಅಥವಾ ಬಾಯ್ಲ್ಡ್ ರೈಸಿಗೆ ಕೂಡ ಒಳ್ಳೆಯದಾಗ್ತದೆ, ಗಂಜಿ ಜೊತೆ ಸೂಪರಾಗಿ ಬಂದಿದೆ.